ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಶ್ವಶಾಂತಿ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಆ ಒಂದು ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅದೇ ರೀತಿ ಈ ಒಂದು ವ್ಲಾಗ್ನ ಫುಲ್ಲು ನೀವು ನೋಡ್ಬೋದು, ಎಂಜಾಯ್ ಕೂಡ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೋಡ್ಕೊಂಡು ಬರೋಣ ಅಲ್ಲ, ಬನ್ನಿ. ಓಕೆ, ಇವಾಗ ಮನೆಯಿಂದ ಹೊರಟಿದ್ದೀವಿ ನಾವು. ಸೂಬಿ ನೋಡಿ ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ. ನೋಡಿ, ಮೆಟ್ಲ ಮೇಲೆ ಬಂದ್ಕೊಂಡಿರೋದು. ಏನು ಇದು ಸುಬೆ? ಇಲ್ಲಿ ನಿಲ್ಸಿದ್ದೀವಿ ಮನೆ ಹಿಂದ್ಗಡೆ. ನೀವು ನೋಡ್ತಾ ಇರ್ಬೋದು, ನಮ್ಮದು ಮನೆ ಹಿಂದ್ಗಡೆ ನಾವು ಕಾರ್ ನಿಲ್ಸಿದ್ದೀವಿ ಈ ಥರ. ನೋಡಿ, ಏಯ್ ಯಾಕೆ ಅವ್ರು ನೋಡಿದ್ದೀರಾ? ಇಲ್ಲಿ ನೋಡಿ, ಅವ್ ನಾಯಿ ಪ್ರೀ. ಓನಲ್ಲ ಅಂದರೆ ಕಾರ್ ಅಡಿಯಲ್ಲಿ ಬಿಸಿಗೆ ಮಲ್ಕೊಂಡಿದ್ದ. ಬಸ್ ಬಿತ್ತಂದು ಮಮ್ಮಿದು ಬಸ್ ಬಿತ್ತು. ನಮ್ದು ಎಕ್ಸ್ಪರ್ಟ್ ಡ್ರೈವರ್ ನೋಡಿ ಹೆಂಗ್ ಓಡಿಸ್ತಾರೆ ಗಾಡಿ. ಕಾರ್ ಕೊಟ್ಟರು ಓಡಿಸ್ತಾರೆ ಅಣ್ಣವರು. ಅಲ್ಲಿ ಮೇಲೆ ಬಟನ್ ಇದೆ, ಪ್ರೆಸ್ ಮಾಡ್ಬಿಡ. ಅವನ್ನ ಲೈಟ್ ಬರ್ತದೆ ನೋಡಿ ಮೇಲೆ, ತಲೆ ಮೇಲೆ ಎಲ್ಲಿ ಹಿಂದೆನಾ ಪ್ರೆಸ್ ಮಾಡ್ಬಿಡ. ನಾವು ಹೊರಡ್ತಾ ಇದೀವಿ ಇವಾಗ ಮನೆಯಿಂದ. ನೋಡಿ, ನಮ್ದು ಹಿಂದ್ಗಡೆ ಈ ರೀತಿ ಇದೆ, ಸ್ವಲ್ಪ ಗ್ರೀನರಿ ಇದೆ. ನೀವು ನೋಡ್ತಾ ಇರ್ಬೋದೆಲ್ಲ, ಚಿಕ್ಕ ಚಿಕ್ಕ ಗಿಡ ಮರಗಳೆಲ್ಲ ಇದೆ. ಸ್ವಲ್ಪ ಜಾಗಗಳು ಸ್ವಲ್ಪ ಇದೆ, ಇನ್ನೇನು ಇಲ್ಲಿ ಮನೆ ಎಲ್ಲ ಆದ್ರೆ ಆಮೇಲೆ ಈ ಕಡೆ ಎಲ್ಲ ಓಡಾಡಕ್ಕಾಗಲ್ಲ. ಏನು ಏನಂತ SOS ಅಂದ್ರೆ ಹೆಲ್ಪಿಗೆ? ವೆದರ್ ತುಂಬ ಕೂಲಾಗಿ ಚೆನ್ನಾಗಿದೆ ಗೊತ್ತಾ, ನೋಡ್ತಾ ಇರ್ಬೋದು. ಎಷ್ಟೊತ್ತಾಯ್ತು ಇವಾಗ ಟೈಮು? 4 o'clock ಆಗಿದೆ. ವೆದರ್ ತುಂಬ ಚೆನ್ನಾಗಿದೆ, ಕೂಲಾಗಿ. ನಾವು ಇವಾಗ ತುಮಕೂರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು 10 kilometers ಆಗುತ್ತೆ ಅಷ್ಟೇ. ಇದು ನಾನು ಮ್ಯಾರೇಜ್ ಆದಾಗ ಫಸ್ಟ್ಗೆ ನಾವು ಹೋಗಿದ್ದು, ಹಸ್ಬೆಂಡ್ ನನ್ನ ಕರ್ಕೊಂಡು ಹೋಗಿದ್ರು. ಆವಾಗ ಶಿಕ್ಷಣ ಇರಲಿಲ್ಲ. ಇವಾಗ ನಾವು ಹೋಗ್ತಾ ಇದ್ದೀವಿ ಮಗನಿಗೆ ತೋರ್ಸೋಕ್ಕೋಸ್ಕರ ಈ ಆಶ್ರಮಕ್ಕೆ. ನಾನು ತುಂಬ ದಿನದಿಂದ ಹೋಗ್ಬೇಕಂತ ಇದ್ದೆ, ಬಟ್ ಆಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ, ಫ್ರೀ ಇದ್ದೀವಿ ಅದಕ್ಕೆ. ವಿಶ್ವಶಾಂತಿ ಆಶ್ರಮ ಇರೋಂಥದ್ದು ತುಮಕೂರು ರೋಡು ನಿಯರ್ ನೆಲಮಂಗಲ ಹತ್ರ ಬರುವಂಥದ್ದು. ಅರ್ಶಿನಕುಂಟೆ ಅಂತ ಇದೆ ಊರಲ್ಲಿ, ಅಲ್ಲಿರುವಂಥದ್ದು. ಇವಾಗ ಆಲ್ರೆಡಿ ನಾವು ನಿಯರ್ ಬಂದಿದ್ದೀವಿ. ಇಲ್ಲಿ ಬಂದು ನಾವು ನಿಮಗೆ ತೋರಿಸ್ತೀನಿ ಮೈನ್ ದ್ವಾರನ. ನೋಡಿ, ಇದೇನೆ ಕಾಣ್ತಿದೆ ಲೆಫ್ಟಲ್ಲಿ ಇದೆ ನೋಡಿ, ವಿಶ್ವಶಾಂತಿ ಆಶ್ರಮ. ಇಲ್ಲಿ ಕಾರ್ ಪಾರ್ಕಿಂಗ್ ನಿಲ್ಸಂತದ್ದು. ಮಂಕಿ ಕಾರ್ ಪಾರ್ಕಿಂಗ್ ಇಲ್ಲ ಇದೆ. ಓಕೆ, ಇವಾಗ ಕಾರ್ ಪಾರ್ಕಿಂಗ್. ಶಾಪ್ ಇದೆ, ಸ್ವಾಗತ ಕೇಂದ್ರ, ವೆಲ್ಕಮ್ ಸೆಂಟರ್, ಸದ್ಗುರು ಸಂತ ಕೇಶವ. ಚೆನ್ನಾಗಿದೆಲ್ಲ, ಪರಿಸರದ ಮಧ್ಯೆ ಆಶ್ರಮ. ಚೆನ್ನಾಗಿದೆ ನೋಡಿ, ಫ್ಲವರ್ ಎಲ್ಲ ನೋಡು.
ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ನೀಟಾಗಿದೆ ನೋಡ್ತಾ ಇರ್ಬೋದು. ಆ ಕಡೆ ಸೈಡ್ ಕೂಡ ಇದೆ, ಆ ಕಡೆ ಸೈಡ್ ಕೂಡ ಇದೆ. ಅಲ್ಲಿ ಪಾರ್ಕಿಂಗ್ ಏರಿಯಾ, ಅಲ್ಲಿ ನಿಲ್ಸಿದ್ದೀವಿ ಪಾರ್ಕಿಂಗ್ ನಾವು. ನೋಡಿ ಎಷ್ಟು ಚೆನ್ನಾಗಿದೆ ವಿಗ್ರಹ. ಪ್ರಸನ್ನ ದುರ್ಗಾ ದೇವಿ ಸನ್ನಿಧಿ ಇದು. ನೋಡ್ತಾರೆ ದುರ್ಗಾದೇವಿ ಇದೆ, ಚೆನ್ನಾಗಿದೆ. ಹಾಲೆಲ್ಲ ದೊಡ್ಡದಾಗೆ ಇದೆ. ಶ್ರೀ ವಿಶ್ವರೂಪ ವಿಜಯ ವಿಠಲ ಅಂತ ಹೇಳ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿ ದೇವರು ಚೆನ್ನಾಗಿದ್ದಾರೆ. ಹಾಂ, ಅದ್ರ ಪೂಜೆ ಅಭಿಷೇಕ ಎಲ್ಲ ಇರುವಾಗ ಹತ್ಕೊಂಡು ಈ ರೀತಿ ಇಲ್ಲಿಂದ ಬರ್ತದೆ. ಹೌದೌದು, ತುಂಬ ಕ್ವೈಟಾಗಿ ತುಂಬ ಚೆನ್ನಾಗಿದೆ ರೀ ದೇವಸ್ಥಾನ. ನೀಟಾಗಿ ಕ್ಲೀನಾಗಿ ಆಶ್ರಮ ತುಂಬ ಚೆನ್ನಾಗಿದೆ. ಹಾಂ, ಏನು ಮಳೆ ಏನು ಬರಲ್ಲ. ಹಾಂ ಹಾಂ, ಎಂತೆಲ್ಲ 9 ಇರೋದು ಅಲ್ಲಿ 4 ಹೌದಾ? ಇದು ವಿದ್ಯಾಲಕ್ಷ್ಮಿ ಧನ್ಯಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಮೀನಲಕ್ಷ್ಮಿ. ಧನಲಕ್ಷ್ಮಿ, ಗಜಲಕ್ಷ್ಮಿ, ಲಕ್ಷ್ಮಿ, ಕಡೆ ಪಾರ್ಕ್ ಕೂಡ ಇದೆ, ಹೋಗ್ತಾ ಇದ್ರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ನ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಹಾಂ ಯಾವುದಮ್ಮ ಅದು ಆಮೇಲೆ ಈ ಕಡೆ ಹೋಗುವಾಗ ತೆಗಿಯೋಣ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಗಾರ್ಡನ್ ಎಲ್ಲ ಅಲ್ಲ. ನೋಡ್ರಿ ಇಲ್ಲಿ ದಾಸವಾಳ ನೋಡಿ, ವೈಟು ಪಿಂಕು
ನೋಡಿ ಓಮ್ ಅಂತಲ್ಲ ಅಂತ ಮಾಡಿದಾರೆ ನೋಡಿ. ಹೌದೌದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇದೇ ದೇವ್ರ ಹೌದು ಕೃಷ್ಣ ಹಾಂ ಹೌದೌದು ಹೌದೌದು ಅರ್ಜುನ ಮತ್ತು ಕೃಷ್ಣ ಹಾಂ ನೋಡಿ ಹಾಂ ಸಾರಥಿ ನೋಡಿ ಕೃಷ್ಣ ಸಾರಥಿ ಹೇಳ್ತಾ ಇರೋ ಥರ ಚೆನ್ನಾಗಿ ಹಾಂ ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ನೋಡಿ ಇದು ಭಗವದ್ಗೀತಾ ದರ್ಶನ ಮಂದಿರ ಅಂತೇಳಿ ಹತ್ಕೊಂಡು ಈ ಥರ ಸ್ಟೆಪ್ ಇದೆ, ಹೋಗ್ತಾ ಇದ್ದೀವಿ ಮೇಲ್ಗಡೆ. ಆಲ್ರೆಡಿ ಇದು ನಾನು ಸೆಕೆಂಡ್ ಟೈಮ್ ಬರ್ತಿರೋಂಥದ್ದು. ನಾನು ಮದುವೆ ಆಗಿ ಫಸ್ಟಿಗೆ ಬೆಂಗಳೂರಿಗೆ ಬಂದಾಗ ಇಲ್ಲಿಗೆ ಹಸ್ಬೆಂಡ್ ಫ್ರೆಂಡ್ಸು ಎಲ್ಲ ಸೇರಿ ಇಲ್ಲಿಗೆ ಬಂದಿದ್ದು ನಾವು. ತುಂಬ ಚೆನ್ನಾಗಿದೆ ಒಳಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಅದೇನೋ ದೇವ್ರಿದೆ ಕಣ, ಒಂದು ರಾಕ್ಷಸಗಳು ಬರ್ತಾರಲ್ಲ ದೇವ್ರದ್ದು ಬಾಯ ಒಳಗೆ ಹಾಕೊಂತಿರೋದ ಬಿಡ್ತಾರ ಹಾಕೊಂತಿರೋದು. ನೋಡಿ ಇಲ್ಲಿ ಶ್ರೀ ಬ್ರಹ್ಮರೂಪಿಣಿ ಗಾಯತ್ರಿ ದೇವಿ ಸನ್ನಿಧಿ. ಹೌದಾ? ಓ ಎಲ್ಲಿ ಅಲ್ಲಿ ಒಳಗೆ ಯಾರು ಹಂಗದ ಹಿಂಗಂದ ಹಂಗಲ್ಲ ಹಿಂಗೆ. ಓಕೆ. ಶ್ರೀ ಬ್ರಹ್ಮರೂಪಿ ಗಾಯತ್ರಿ ದೇವಿಯ ಸನ್ನಿಧಿ. ಇಲ್ಲಿ ನೋಡಿ ಗಾಯತ್ರಿ ದೇವಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದ್ದಾರೆ ದೇವರು. ಗಾಯತ್ರಿ ದೇವಿ ಈ ಕಡೆ ಬನ್ನಿ. ದೇವಿ ಜಗನ್ಮಾತೆ. ಓಂ ಭೂಂ ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂಂ ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಮ್ಮ ತುಂಬ ಚೆನ್ನಾಗಿ ಕಾಣ್ತಾರೆ. ಹಾಂ ಖುಷಿ ಆಯಿತು.
35 ಎಕರೆ ಇದೆ. ನೋಡಿ ಇದಿತ್ತು ಸದ್ಗುರು ಸಂತ ಕೇಶವ ದಾಸ ಭಜನಾ ಮಂದಿರ. ಹಾಂ 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 ಇದಾ ಸಮಾಧಿ? ಹಾಂ ಓಹೋ ಅವ್ರು ನೋಡ್ಕೊಂಡಿದ್ದಾರೆ. ಇವ್ರದ್ದೇ ಇದು ಆಶ್ರಮ ಇದೆ, ಅವ್ರದ್ದು ಸಮಾಧಿ. ಈ ಕಡೆ ಬಮ್ಮ, ಈ ಕಡೆ ಬಮ್ಮ, ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ನಮ್ಮ ಉಡುಪಿದ್ದು ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಹಾಜಾವರ್ ಮುತ್ತ ಅವರು ಇದ್ದಾರೆ ನೋಡಿ ಇದರಲ್ಲಿ. ಅವರು ಕೂಡ ಬಂದಿದ್ದಾರೆ ಇಲ್ಲಿಗೆ. ನೋಡಿ ಇಲ್ಲಿ ರಾಜ್ಕುಮಾರ್ ಅವ್ರ ಫೋಟೋ ಇದೆ. ಅವ್ರ ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ನೀವು ನೋಡ್ತಾ ಇರ್ಬೋದು ಯಾರ್ದೆಲ್ಲ ಇದೆ ಅಂತ ತೋರಿಸ್ತೀವಿ ನೋಡಿ. ನೋಡಿ ಹೆಗಡೆ ಅವ್ರದ್ದು ಕೂಡ ಇದೆ. ಇವರು ಮೊದಲು ಇವರೇ ಅಂತೆ ಮೇಂಟೈನ್ ಮಾಡ್ತಾ ಇದ್ದಿದ್ದು ಈ ಒಂದು ಆಶ್ರಮನ ಎಲ್ಲ ನೋಡ್ಕೊತಿದ್ದಿದ್ದು. ಇವಾಗ ಇಲ್ಲ ನೋಡಿ, ಇವರೇ ನೋಡ್ತಾ ಇರ್ಬೋದು, ಇಲ್ಲಿದ್ದಾರಲ್ಲ ಅವರೇನೆ. ಬಟ್ ಇವಾಗಿಲ್ಲ, ಅವ್ರು ತೀರೋಗಿದ್ದಾರೆ. ಅವ್ರ ಮಿಸ್ಸಸ್ ಇದ್ದಾರಂತೆ, ಮತ್ತು ಅವ್ರಿಗೆ 2 ಮಕ್ಕಳು ಇದ್ದಾರೆ. ಅವರೆಲ್ಲ ಫಾರಿನಲ್ಲಿ ಇದ್ದಾರೆ. ಅವರೇ ಇದನ್ನ ಇವಾಗ ಮೇಂಟೈನ್ ಮಾಡ್ತಾರಂಥದ್ದು. ತುಂಬ ಚೆನ್ನಾಗಿದೆ. ಎಂಟ್ರಿ ಟಿಕೆಟ್ 20 ರೂಪೀಸ್ ಅಷ್ಟೇ. ಓಕೆ, ಬೆಟರ್ ಆಗಿದೆ ಜನಗಳಿಗೆ. ವಾತಾವರಣನೂ ಚೆನ್ನಾಗಿದೆ ನೋಡಿ. ಇಲ್ಲಿಗೆ ಯಾರೆಲ್ಲ ಬಂದಿದ್ದಾರೆ ಈ ಆಶ್ರಮಕ್ಕೆ ಅಂತ ಇವರಲ್ಲ. ಹೌದು, ಇವರು ಫ್ರೀಡಮ್ ಫೈಟರು ರಾಧಾಕೃಷ್ಣ ಅವರು. ಇವ್ರು ಯಾರು ಗೊತ್ತಲ್ಲ ನಿಮಗೆ? ರಾಧಾಕೃಷ್ಣ ಅವರು 2nd ಪ್ರೆಸಿಡೆಂಟ್ ಅವರು ನಮ್ಮದು ಇಂಡಿಯಾದು. ಮಾವಿನಕಾಯಿ ನೋಡಿ ಎಷ್ಟಿದೆ ಇದರಲ್ಲಿ, ಮರದಲ್ಲಿ ನೋಡಿ. ಹೆಂಗೋ ಓ ಹಣ್ಣು ಕೂಡ ಆಗಿದೆ ಕೆಲವು. ನೋಡಿ ತೋತಾಪುರಿ ಏನ್ರಿ ಇದು? ಮ್ಯಾಂಗೋ? ಯಾವ್ದು ಮ್ಯಾಂಗೋ ಇದು? ಎಷ್ಟು ಮ್ಯಾಂಗೋಗಳು! ಯಾವ್ದು ಹೇಳ್ಬೇಡ. ಆ ಕಡೆಯಿಂದ ಬಂದು ಇಲ್ಲಿ ಕೂತಿದ್ದೀವಿ ಇವಾಗ. ಓಕೆ, ಇವಾಗ ಹೊರಟಿದ್ದೀವಿ. ಮಳೆ ಕೂಡ ಬರ್ತಾ ಇದೆ. ಇಲ್ಲಿ ಹೋಟೆಲ್ಗಳೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಹೋಟೆಲ್ ಆಗಿದೆ. ಹೊಸದಾಗಿ ಹೋಟೆಲ್ ಆಗಿದೆ ರೀ ಅದು, ಅಲ್ಲ? ನಾಟಿ ಸ್ಟೈಲ್ ನಾನ್ ವೆಜ್ಜು. ನೀನು ಗೊತ್ತು, ಅದಕ್ಕೆ ಕೇಳ್ತಾ ಇದೆಯಾ ಸಾಟರ್ಡೆ ತಿನ್ನಲ್ಲ ಅಂತ. ಹೊರಟು ನಾವು ಮನೆಗೆ ಇವಾಗ. ಅಷ್ಟೊತ್ತಾಯ್ತು ಬರೋಷ್ಟೊತ್ತಿಗೆ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ನೋಡಿ ಅಲ್ಲಿ ಎಲ್ಲ ಬಂದು ನಿಗ್ತಾ ಇದ್ದಾನೆ.